ಫಸ್ಟ್ ಟೈಮ್ ಚೇತನ್ ಡಿಸೋಜ್ ಅವ್ರು ಕೂಡ ಇದಕ್ಕೆ ಆ್ಯಕ್ಷನ್ ವರ್ಕ್ ಮಾಡಿರೋದು. ಸೊ ಅವ್ರ ಸ್ಟೈಲ್ ಆಫ್ ಸ್ಟಂಟ್ಸಲ್ಲಿ ಏನು ವಿಶೇಷ ಅನಿಸುತ್ತೆ ಅಂತ ಈ ಸಿನಿಮಾದಲ್ಲಿ? ಚೇತನ್ ಅವ್ರು ಅದೇ ಇದರಲ್ಲಿ ಚೇತನ್ ಅವ್ರು ಮಾಡಿದ್ದಾರೆ, ರವಿ ವರ್ಮ ಅವ್ರು ಮಾಡಿದ್ದಾರೆ, ಡಿಫ್ರೆಂಟ್ ಡ್ಯಾನಿ ಅವ್ರು ಮಾಡಿದ್ದಾರೆ, ಆಮೇಲೆ ನರಸಿಂಹ ಅವ್ರು ಮಾಡಿದ್ದಾರೆ. ಚೇತನ್ ಅವರು 2-3 ಫೈಟ್ ಮಾಡಿದ್ದಾರೆ. ಅವ್ರದ್ದು ನಮ್ಮ ಇಂಟ್ರೊಡಕ್ಷನ್ ಫೈಟ್ ಈ ಸಿನಿಮಾದಲ್ಲಿ ಚೇತನ್ ಅವ್ರು ಮಾಡಿದ್ದು. ಇದನ್ನ ಒಂದು ಮೈಸೂರಲ್ಲಿ ಒಂದು ಮಂಡಿ ಮೊಹಲಲ್ಲಿ ಒಂದು ಮಾರ್ಕೆಟಲ್ಲಿ ಮಾಡಿದ್ವಿ, ಒಂದು ಮೀಟ್ ಮಾರ್ಕೆಟಲ್ಲಿ. ಅದನ್ನ ಫಿಶ್ ಮಾರ್ಕೆಟ್ ಥರ ಕನ್ವರ್ಟ್ ಮಾಡ್ಕೊಂಡು ಅಲ್ಲಿ ಶೂಟ್ ಮಾಡಿದ್ವಿ. ಆ್ಯಕ್ಚುಲಿ ಶೂಟ್ ಮಾಡಿದ್ದು ಆಲ್ಮೋಸ್ಟ್ ಜಸ್ಟ್ 1 ದಿನನೂ 1.5 ಡೇಯಲ್ಲಿ. ತುಂಬ ಫಾಸ್ಟ್ ಅವರು, ಆಮೇಲೆ ತುಂಬ ಪ್ಲ್ಯಾಂಡ್ ಆಗಿದ್ರು, ಆಮೇಲೆ ತುಂಬ ಒಳ್ಳೆ ಫ್ರೇಮ್ಸ್ಗಳಿರ್ತಾರೆ ಚೇತನ್ ಅವರು. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಮುಗ್ದಿದ್ದು ಗೊತ್ತೇ ಆಗಲಿಲ್ಲ. ಫೈಟ್ ತುಂಬ ಚೆನ್ನಾಗಿ ಬಂದಿದೆ. ಈ ಪೆಪ್ಪೆ ಅಂದರೆ ಏನಂತ ಅಂದರೆ ಮಲೆನಾಡಿನ ಒಬ್ಬ ರಕ್ಕಸನ ಕ್ರೌರ್ಯದ ಕಥೆನ ಅಥವಾ ಒಂದು ರೆಬೆಲಿಯನ್ ಕತೆ ಯಾವ ಥರ ಆಗುತ್ತೆ ಅಂತ? ಯಾಕೆಂದರೆ ಅಲ್ಲೊಂದು ಜಿಂಕೆಯ ರಾಕ್ಷಸನ ಕತೆ ಹೇಳ್ತಾ ಹೋಗ್ತಾರೆ. ಸೊ ಇದು ಒಬ್ಬ ಜಿಂಕೆ ಆದವನು ರಾಕ್ಷಸ ಆಗೋ ಕತೆನ ಅಥವಾ ರಾಕ್ಷಸನ ಆಗಿದ್ದೊಂದೇ ಒಂದು ಕತೆ ಹೇಳ್ತಾ ಹೋಗುತ್ತಾ ಅಂತ? ನೀವು ಸಿನಿಮಾದಲ್ಲೇ ನೋಡ್ಬೇಕು, ಇಲ್ಲ ನಿಮ್ಗೆ ಏನು ಅನಿಸುತ್ತೆ ಅದನ್ನ ಅನ್ಕೊಳ್ಬೋದು. ಬಟ್ ಇದು ಆ್ಯಕ್ಚುಲಿ ಈಗ ಕರ್ನಾಟಕದಲ್ಲಿ ಇದೊಂದು ಪ್ರದೇಶ ಅಂತ ತೋರಿಸ್ತಲ್ಲ, ಇದೊಂದು ಕಾಲ್ಪನಿಕ ಬದ್ನಾಳು ಅಂತ ಒಂದು ಕಾಲ್ಪನಿಕ ಊರನ್ನ ಡೈರೆಕ್ಟರೇ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ಕತೆ ಪೆಪ್ಪೆ ಇದು ಇಡೀ ಕತೆ ಬಂದ್ಬಿಟ್ಟು ಒಂದು ತೊರೆ ಅಂದರೆ ಗೊತ್ತಲ್ಲ, ಒಂದು ತೊರೆ ಅಂದರೆ ಒಂದು ನದಿ ಪಕ್ಕ ಇರೋ ತೀರ. ಸೊ ಇಡೀ ಕತೆ ಅದ್ರ ಸುತ್ತ ರಿವಾಲ್ವ್ ಆಗುತ್ತೆ. ಸೊ ಏನಂದರೆ ತೊರೆ ಅಂದರೆ ಎಲ್ಲರ ಲೈಫಲ್ಲಿ ಅಷ್ಟು ಇಂಪಾರ್ಟೆಂಟ್. ಮನೆ ಕಟ್ಬೋದು, ಅದರಲ್ಲಿ ಫಿಶಿಂಗ್ ಮಾಡ್ಬೋದು, ಊಟ ಸಿಗುತ್ತೆ, ಆಮೇಲೆ ನೀರು. ಸೊ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಎಲ್ಲರಿಗೂ ಅದ್ರ ಕಂಟ್ರೋಲ್ ಬೇಕು. ಸೊ ಚಿಕ್ಕದಾಗಿ ಹೇಳ್ಬೇಕಂದ್ರೆ ಅದನ್ನು ಒಂದು ಕಂಟ್ರೋಲ್ ಮಾಡೋ ಅದು ಯಾರು ಕಂಟ್ರೋಲ್ ಮಾಡ್ತಾರೆ, ಏನಕ್ಕೆ ಕಂಟ್ರೋಲ್ ಮಾಡಬೇಕು. ಸೊ ಪೆಪ್ಪೆ ಬಂದ್ಬಿಟ್ಟು ಒಂಥರ ಅದಕ್ಕೆ ರಿಲೇಟೆಡ್. ಪೆಪ್ಪೆ ಟೀಸರ್ ನೋಡಿದಾಗ ಅಥವಾ ಸೋಲ್ ಆಫ್ ಪೆಪ್ಪೆ ಇವೆಲ್ಲ ನೋಡಿದಾಗ ಫ್ರಂಟ್ ನಮ್ಮ ಕಣ್ಣಿಗೆ ಕಾಣಿಸೋದು ಒಂದು ಕಥೆನೋ ರನ್ ಆಗ್ತಿರುತ್ತೆ, ಜೊತೆಗೆ ಅಂಡರ್ ಲೇಯರಲ್ಲಿ ಇನ್ನೊಂದು ಕಥೆನೋ ಹೇಳ್ತಾ ಇದ್ದಾರೆ, ಇನ್ನೂ ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಹಾಗಾದರೆ ನಿಮ್ಗದು ಆ ಕತೆ ನಾಟ್ ಹೇಳಿದಾಗಲೇ ಓಕೆ ಇದು ಅಂಡರ್ ಲೇಯರ್ ಆಗೋ ಕತೆ ಜನರಿಗೆ ರೀಚ್ ಆಗುತ್ತೆ ಅಂತ ಅನಿಸುತ್ತೆ ಹೇಗೆ ಅಂತ? ಸೊ ಅದಕ್ಕೆ ಇದರಲ್ಲಿ ಪೆಪ್ಪೆ ದ ಆ್ಯಕ್ಚುಯಲ್ ಮೇನ್ ಕತೆ ಜೊತೆ ಒಂದು ಡೈರೆಕ್ಟರ್ ಸಾಕಷ್ಟು ವಿಷಯಗಳು ಹೇಳಿದ್ದಾರೆ. ಒಂದಷ್ಟು ವಿಷಯ ನನ್ನ ಮೂಲಕ ಹೇಳಿದ್ದಾರೆ, ಒಂದಷ್ಟು ವಿಷಯ ನಮ್ಮ ಆ್ಯಕ್ಟ್ರೆಸ್ ಅವ್ರ ಮೂಲಕ ಹೇಳಿದ್ದಾರೆ, ಒಂದಷ್ಟು ವಿಷಯ ತಾಯಿ ಕ್ಯಾರೆಕ್ಟರ್ ಮೂಲಕ ಹೇಳಿದ್ದಾರೆ. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಒಂದೊಂದು ಕತೆ ಹೇಳುತ್ತೆ. ಸೊ ಒಂದೊಂದು ಸಿಚುವೇಶನ್ಸ್ ಹೇಳುತ್ತೆ, ಅದರ್ ಎಕ್ಸ್ಪೀರಿಯನ್ಸ್ಗಳು ಹೇಳುತ್ತೆ. ಸೊ ಈ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒನ್ ಪ್ರೊಟಾಗನಿಸ್ಟಿಂದ ಅಂದರೆ ಇಡೀ ಸ್ಟೋರಿ ಹೋಗಲ್ಲ. ಎಲ್ಲ ಕ್ಯಾರೆಕ್ಟರ್ಸ್ ಅವ್ರವ್ರ ಕತೆಗಳಿರುತ್ತೆ, ಎಲ್ಲ ಕ್ಯಾರೆಕ್ಟರ್ಸ್ದು ಅವ್ರದ್ದೊಂದು ವಿಷಯ ಇರುತ್ತೆ. ಸೊ ಜನಕ್ಕೆ ಎಷ್ಟು ವಿಷಯ ಗೊತ್ತಾಗುತ್ತೆ ಅಂತ ಸಿನಿಮಾ ನೋಡಿದ್ಮೇಲೆ ಹೇಳೋದು. ಬಟ್ ನಮ್ಮ ಜನ ಎಂಥ ಕತೆಗಳು ನೋಡಿದ್ದಾರೆ, ಸೊ ಅವ್ರಿಗೂ ಈ ಕತೆ ತುಂಬ ಕ್ಲೀನಾಗಿ ಮುಟ್ಟುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.